ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಬೆಂಗಳೂರಿನ ಮುಕ್ತಿ ನಾಗಕ್ಷೇತ್ರದಲ್ಲಿದ್ದೀನಿ. ಮುಕ್ತಿ ನಾಗಕ್ಷೇತ್ರ ಕೆಂಗೇರಿಯಿಂದ ದೊಡ್ಡಲಾದ ರಸ್ತೆಯಲ್ಲಿ ಸ್ವಲ್ಪ ದೂರ ಬಂದರೆ ಮುಕ್ತಿ ನಾಗಕ್ಷೇತ್ರ ಸಿಗುತ್ತೆ. ರಾಮವಳ್ಳಿ ಹತ್ರ ಬರುತ್ತೆ. ಹಾಗಾದರೆ ಸ್ನೇಹಿತರೆ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ದೇವರ ದರ್ಶನ ಮಾಡಲು ಹೋಗ್ತಾ ಇದ್ದೀವಿ ನೋಡಿ. ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಶ್ರೀ ಕಾರ್ಯ ಸಿದ್ಧಿ ವಿನಾಯಕ ಸನ್ನಿಧಿ ನೋಡಿ. ಇಲ್ಲೊಂದು ಚಿಕ್ಕ ಸನ್ನಿಧಿ ಗಣೇಶ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇದು ಗರ್ಭಗುಡಿ. ಇಲ್ಲಿಂದನೇ ಹೋಗಬೇಕು ದರ್ಶನಕ್ಕೆ. ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಶ್ರೀ ಮುಕ್ತಿ ನಾಗ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ. ಫೋಟೋ ತೆಗಿಬೇಡಿ. ನೋಡಿ ಇಲ್ಲೊಂದು ನೀಲಕಾಂಬಿ ದೇವಿ ಸನ್ನಿಧಿ ಇದೆ ನೋಡಿ. ಶ್ರೀ ನೀಲಕಾಂಬಿ ದೇವಿ ಸನ್ನಿಧಿ. ನೋಡಿ ಇಲ್ಲಿ ಒಂದೊಂದು ಕೆತ್ತನೆ ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಾಮಿ ಇದೆ. ನೋಡಿ ಇಲ್ಲಿ ನೋಡಿ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ ನೋಡಿ. ಈ ಕಂಬ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮೊದಲು ಇಷ್ಟೇ ಚಿಕ್ಕದಾಗಿತ್ತು ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮೊದಲು ದೇವಸ್ಥಾನ ಗುಡಿಯಾಗಿತ್ತು. ಇವಾಗ ಜೀರ್ಣೋದ್ಧಾರ ಕೆಲಸದಿಂದ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ನೋಡಿ ದೇವಸ್ಥಾನ ಮುಂಭಾಗದಲ್ಲಿ 2 ಆನೆಗಳು ಇದ್ದಾವೆ ನೋಡಿ. ವೆಲ್ಕಮ್ ಮಾಡ್ತಾ ಇದೆ. ಇದು ಬಲಭಾಗ ಮತ್ತು ಎಡಭಾಗದಲ್ಲಿ ಇದೆ ನೋಡಿ. ಇಲ್ಲೊಂದಿದೆ. ದೇವಸ್ಥಾನ ಪಕ್ಕದಲ್ಲಿ ಒಂದು ಧನ್ಯ ಮಂದಿರ ಇದೆ. ಬನ್ನಿ ಒಳಗಡೆ ಹೋಗೋಣ.
ನೋಡಿ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ ನೋಡಿ. ಹೊರಗಡೆಯಿಂದ ದೇವಸ್ಥಾನ ಯಾವ ರೀತಿ ನೋಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಣುತ್ತೆ ಹೊರಗಡೆಯಿಂದ. ನೋಡಿ ಮೇಲ್ಗಡೆ ಒಂದೊಂದು ಮೂರ್ತಿನೂ ಒಂದೊಂದು ಇತಿಹಾಸ ಹೇಳುತ್ತೆ ನೋಡಿ. ನೋಡಿ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ನೋಡಿ. ಮಹಾಮಂಗಳಾರತಿಗೆ ಬೆಳಗಿನ 12:30 ಮಹಾಮಂಗಳಾರತಿಗೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ. ಇದು ಸೇವಾ ಕೌಂಟ್ರು. ಇಲ್ಲಿಂದನೇ ನಿಮ್ಗೆ ಯಾವ್ದಾರ ಮಂಗಳಾರತಿ ಏನಾರ ಸೇವೆ ಇದ್ದರೆ ಇಲ್ಲಿ ಸೇವಾ ಕೌಂಟ್ರಲ್ಲಿ ವಿಚಾರಿಸ್ಕೊಂಡು ಇಲ್ಲಿ ಪೂಜೆ ಮಾಡ್ಬೋದು ನೋಡಿ. ಇದೇ ಪಾರ್ಕಿಂಗ್ ಏರಿಯಾ. ಇಲ್ಲಿ ಪಾರ್ಕಿಂಗಿನ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇಲ್ಲಿ ಪಟ್ಟದಮ್ಮ ದೇವಿ ಸನ್ನಿಧಿ ಇದೆ ನೋಡಿ. ಪಟ್ಟದಮ್ಮ ಸ್ವಾಮಿ ಆದಿಮುಕ್ತಿನಾಗ ಸನ್ನಿಧಿ ನೋಡಿ. ಆದಿಮುಕ್ತಿನಾಗ ಸನ್ನಿಧಿ. ಚಿತ್ರೀಕರಣ ಮಾಡುವ ಹಾಗೆ ಇಲ್ಲ. ಏನಾದರೂ
ಗೊತ್ತಿಲ್ಲ ಕಣ್ಣ ಆ ಸಾಕು ನಾವು ಹೇರೋ ಇಟ್ಟಿಲ್ಲ ನಕ್ಷತ್ರ ಗೊತ್ತಿರ್ತದೆ ಪೂಜೆ ದೋಷ ಇದೆ ಅಂತ ಹೇಗೆ ಹೇಳಿದ್ರು? ಹೌದು, ನಕ್ಷತ್ರ ಗೊತ್ತಿಲ್ಲದೆ ಹೇಗೆ ಹೇಳಿದ್ರು ಅಷ್ಟೇ. ಮತ್ತೆ ಆದಿಮುಕ್ತಿ ನಾಗ ಸನ್ನಿಧಿ ಅಂದರೆ ಇದೆ ನೋಡಿ. ಮೊದಲು ಇದೇ ಇತ್ತು ದೇವರು, ಈಗ ಹೊಸದಾಗಿ ಆ ಕಡೆ ಮಾಡ್ಕೊಂಡಿದ್ದಾರೆ. ಇದು ಮುಕ್ತಿ ನಾಗ ಅಂದರೆ ಇದೇ ಮೊದಲಿಂದನೂ ಇರೋದು ಸನ್ನಿಧಿ ಅಂದರೆ ಇದೆ ನೋಡಿ. ಇಲ್ಲಿ ನಿಮ್ಗೆ ಏನಾದ್ರು ನಾಗ ದೋಷ ಇದ್ದರೆ ಬಂದು ಇಲ್ಲಿ ಹಾಲು ಎರಿಬೋದು. ನೋಡಿ ಎಷ್ಟೊಂದು ನಾಗನ ಮೂರ್ತಿ ಇದೆ ನೋಡಿ. ನಾಗರ ಪಂಚಮಿ ದಿನ ಇಲ್ಲಿ ಫುಲ್ ರಶ್ ಆಗಿರುತ್ತೆ. ನೋಡಿ ಎಷ್ಟೊಂದು ನಾಗನ ದೇವರು ನೋಡಿ. ನಾಗ ಓಂ ಆದಿಶಕ್ತಿ ಸುಬ್ರಹ್ಮಣ್ಯ ಕಾಪಾಡು. ನೋಡಿ ಎಷ್ಟೊಂದು ನಾಗನ ಬನ ಇದೆ ನೋಡಿ. ನೋಡಿ ನವೀನ್ ಮೇಲೆ ಯಾವ ರೀತಿ ಕೂತಿದ್ದಾರೆ ನೋಡಿ ಸ್ವಾಮಿ. ಇಲ್ಲಿ ನಾಗರ ಪಂಚಮಿ ದಿನ ತುಂಬ ಜನ ರಶ್ ಆಗಿರ್ತಾರೆ, ತುಂಬ ಜನ ಬರ್ತಾರೆ. ಬೇರೆ ದಿನ ಬಂದರೆ ಜನ ಸ್ವಲ್ಪ ಕಡಿಮೆ ಇರ್ತಾರೆ. ನೋಡಿ ಎರಡೂ ಕಡೆ ನಾಗನ ಮೂರ್ತಿ ಇದೆ ನೋಡಿ, ನಾಗನ ಕಲ್ಲು. ನಿಮ್ಗೇನಾದ್ರು ದೋಷ ಇದ್ರೆ ನಾಗಂದು ಇಲ್ಲಿ ಬಂದು ಹಾಲು ಎರಿಬೋದು. ನೋಡಿ ಅಲ್ಲೊಬ್ರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಈ ಪಕ್ಕದಲ್ಲೇ ಇನ್ನೊಂದು ನಾಗನ ಬನ ಇದೆ ನೋಡಿ. ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಇಲ್ಲಿನೂ ಎಷ್ಟೊಂದು ನಾಗನ ಬನ ಇದೆ ನೋಡಿ, ಕಲ್ಲು. ಸ್ವಾಮಿ ದೇವರೇ ಕಾಪಾಡು, ನಾಗ ಆದಿ ಸುಬ್ರಹ್ಮಣ್ಯ ಕಾಪಾಡು ದೇವರೇ. ನೋಡಿ ಇಲ್ಲೊಂದು ನೋಡಿ ಎಷ್ಟೊಂದು ಸಾವಿರಾರು ನಾಗನ ಕಲ್ಲಿದೆ ನೋಡಿ. ನಿಮ್ಗೆ ಯಾವುದೇ ರೀತಿಯ ದೋಷ ಇದ್ದರೆ ಇಲ್ಲಿ ಬಂದು ನಿವಾರಣೆ ಮಾಡ್ಕೋಬೋದು.
ಸೇವೆಯ ಶುಲ್ಕಗಳ ವಿವರ ಇಲ್ಲಿದೆ ನೋಡಿ. ಯಾವ್ಯಾವ ಸೇವೆಗೆ ಎಷ್ಟೆಷ್ಟು ಶುಲ್ಕ ಆಗುತ್ತಂತೆ ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ನೀವು ಯಾವ್ದಾರ ಸೇವೆ ಮಾಡಬೇಕಂದ್ರೆ ಇಲ್ಲಿ ನೋಡಿಕೊಂಡು ಎಷ್ಟಾಗುತ್ತಂತೆ ಇಲ್ಲಿ ಸೇವೆ ಮಾಡ್ಬೋದು, ಪೂಜೆಗಳನ್ನು ಸಲ್ಲಿಸ್ಬೋದು. ಇಲ್ಲಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ, ಸಾಮೂಹಿಕ ವಿಶೇಷ ಪೂಜೆ ಮತ್ತಿತರ ಪೂಜೆಗಳನ್ನು ಮಾಡಬಹುದು. ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ. ಇದು ಸಾಮೂಹಿಕ ಪೂಜೆಯಲ್ಲಿ ನಡೀತಾ ಇದೆ ನೋಡಿ. ಕಾಲಭೈರವ ಸನ್ನಿಧಿ, ಇಲ್ಲೊಂದು ಕಾಲಭೈರವ ಸನ್ನಿಧಿ ಇದೆ. ಸ್ವಾಮಿ ದೇವರೇ ಕಾಪಾಡು ಕಾಲಭೈರವ. ನೋಡಿ, ಹೊರಗಡೆಯಿಂದ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಅಲ್ಲಿ ಮೇನ್ ಗೋಪುರನೂ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ ನೋಡಿ. ಒಂದು 5 ವರ್ಷ ಹಿಂದೆ ತುಂಬ ಚಿಕ್ಕದಾಗಿತ್ತು. ನಾನು ಅಲ್ಲಿ ಫಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಲ್ಲ, ಆದಿ ಮುಕ್ತಿನಾಗ ಅಂತ, ಅದೇ ದೇವಸ್ಥಾನ ಆಗಿತ್ತು. ಆಮೇಲೆ ನಂತರ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಜೀರ್ಣೋದ್ಧಾರ ಆವತ್ತಿಂದನೂ ನಡೀತಾ ಇದೆ, ಜೀರ್ಣೋದ್ಧಾರ ಕೆಲಸ. ನೋಡಿ, ಆ್ಯಕ್ಚುಲಿ ಓಪನ್ ಜೀರ್ಣೋದ್ಧಾರ ಕೆಲಸ ಆದಮೇಲೆ ಇಲ್ಲಿಂದನೇ ಎಂಟ್ರೆನ್ಸ್ ಮಾಡ್ಬೋದು. ನಾಗ ಅಂದರೆ ನಮ್ಗೆ ನೆನಪಾಗೋದೇ ಸುಬ್ರಹ್ಮಣ್ಯ. ಅಲ್ಲಿ ಬಿಟ್ಟರೆ ಮುಕ್ತಿನಾಗ ಇಲ್ಲಿ ಬೆಂಗಳೂರಲ್ಲಿ ಇಲ್ಲೇ ಸಿಗುತ್ತೆ ನಿಯರೆಸ್ಟು. ಸಿಟಿಲಿ ಇರೋರೆಲ್ಲ ಇಲ್ಲಿ ಆದಿ ಮುಕ್ತಿ ನಾಗಕ್ಕೆ ಬಂದು ದರ್ಶನ ಮಾಡ್ಬೋದು, ಅಥವಾ ಏನಾರು ಹರಕೆ ಇದ್ದರೆ ಇಲ್ಲಿ ಬಂದು ನಿಮ್ಮ ಹರಕೆನ ತೀರಿಸ್ಬೋದು. ಯಾರೆಲ್ಲ ಮುಕ್ತಿ ನಾಗ ಕ್ಷೇತ್ರ ನೋಡಿಲ್ಲ, ಒಂದ್ಸಲ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ ದೇವಸ್ಥಾನ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನನ್ನು.